ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಮತ್ತು ಇದಕ್ಕೆ ನಾವು ಬರೀ ಬಿಜಾಪುರ ಜಿಲ್ಲೆಯವರು ಅಂತ ಹೇಳಿ ಆಗಲೇ ಅಂದೀನಿ, ಇದು ತಪ್ಪ. ಇದಕ್ಕೆ ಬಾಜು ಬಾಗಲಕೋಟೆ, ಬೆಳಗಾವ, ಗುಲ್ಬರ್ಗ, ಹಿಂಗೆ ರಾಯಚೂರು, ಬಳ್ಳಾರಿ ಈ ಸುತ್ತಮುತ್ತ ಉತ್ತರ ಕರ್ನಾಟಕದ ಹೆಚ್ಚಿನ ಜಿಲ್ಲೆಯ ಜನ ಇದಕ್ಕೆ ಭಾಗವಹಿಸ್ತಾರೆ. ಇದೇ ಫಸ್ಟ್. ವಿಜಯಪುರ ನಗರದಲ್ಲಿ ಜಾತ್ರೆ ಅಂತ ನಡೆದಿದ್ದು ಇಡೀ ರಾಜ್ಯದೊಳಗೆ ಇದೇ ಫಸ್ಟ್ ಪ್ರಥಮ. ಮತ್ತು ಇದರದ ನೇತೃತ್ವವನ್ನು ಏನೈತಿ ನಮ್ಮ ಮಾನ್ಯ ಮಾಳಿಂಗರಾಯ ಮುತ್ಯಾರ, ಹುಲಜಂತಿಯ ಮಾಳಿಂಗರಾಯ ಮುತ್ಯಾರ ಇದರದ ಒಂದು ಅವರು ಮತ್ತು ಅಪ್ಪು ಒಡೆಯರ್ ಅಂತ ಹೇಳಿ ಅಮೋಘ ಸಿದ್ದೇಶ್ವರ ಗುಡ್ಡ ಅರಕೇರಿ ಅದರ ಧರ್ಮದರ್ಶಿಗಳಂತ ಅಪ್ಪು ಒಡೆಯರ್ ಅವರು, ಮತ್ತು ಇದರ ಸಮಿತಿ ಏನು ಜಾತ್ರೆಯ ಒಂದು ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಪ್ರಕಾಶ್ ಜಾಲಗೇರಿ, ಈ ಟೋಟಲಿ ಸಂಪೂರ್ಣ ಕಾರ್ಯಕ್ರಮದ ಉತ್ಸವ ಸಮಿತಿ ಅಧ್ಯಕ್ಷ, ಜಿಲ್ಲಾಧ್ಯಕ್ಷ ಪ್ರಕಾಶ್ ಜಾಲಗೇರಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಅಖಂಡಿಲ್ಲ ಅವ್ರು ನಡುಗುಂದಿಯವ್ರು ಬೇರೆ ಮಾಡ್ತಾರೆ, ಕೋಲಾರದವ್ರು ಬೇರೆ ಮಾಡ್ತಾರೆ. ಎಷ್ಟು ಜನ ಹೋಗ್ತದೆ? ಇಲ್ಲಿಂದ ಒಂದು 10,000 ಜನ ಬಾಗೇವಾಡಿ ತಾಲೂಕು. ಇದು ಟೋಟಲಿ ಇಡೀ ಜಿಲ್ಲೆ ಒಳಗೆ 1,00,000 ಜನಸಂಖ್ಯೆ ಕೂಡಿಸುವಂಥ ಒಂದು ಕಾರ್ಯಕ್ರಮ ಐತಿ. ಮತ್ತು ಇದಕ್ಕೆ ಬರೀ ಸಮಾಜ ಅಂತ ಇಲ್ಲ, ರಾಯಣ್ಣನ ಅಭಿಮಾನಿಗಳು ಯಾರೇ ಇದ್ರು ಅವ್ರಿಗೆ ಬರಲಾಕ ನಾವು ಎಲ್ಲರಿಗೆ ಆಹ್ವಾನ ಮಾಡಬೇಕು. ಈಗ ಬರೀ ಸಮಾಜ ಬಾಂಧವರು ಅಂತಿಲ್ಲ, ಆದರೆ ಇದರೊಳಗೆ ಸಮಾಜ ಬಾಂಧವರು ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ್ಬೋದು ಅಷ್ಟೇ. ಬೇರೆ ಸಮಾಜದವರು ರಾಯಣ್ಣನ ಬಗ್ಗೆ ಅಭಿಮಾನಿದವರು ಇದ್ರಲ್ಲಿ ಬರ್ತಾರೆ, ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತೇವೆ, ಬರಲಾಕ ಅವ್ರಿಗೂ ಕೂಡ ಕರೆ ಕೊಡ್ತೀವಿ. ಒಂದು ರವಿವಾರ, ಇದೇ ತಿಂಗಳ ರವಿವಾರ ದಿನ 23ನೇ ತಾರೀಕು ಈ ರಾಯಣ್ಣ ಜಾತ್ರೆ ಅಂತ ಹೇಳಿಸಿದ ಬಿಜಾಪುರ ನಗರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ, 1,00,000 ಜನಸಂಖ್ಯೆಯನ್ನು ಸೇರಿಸಿ ಸಮಾಜದ ಒಂದು ಒಗ್ಗಟ್ಟ ಪ್ರದರ್ಶನ ಮತ್ತು ಸಮಾಜದ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಸಹಿತ ಏನೈತಿ ಇವತ್ತು ಒಂದು ನ್ಯಾಯ ಒದಗಿಸುವಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೇಸಿಂದ ಇದು ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಮುಂಜಾನೆ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಸಿದ್ದೇಶ್ವರ ಗುಡಿಯಿಂದ ಏನು ಸಂಗೊಳ್ಳಿ ರಾಯಣ್ಣನ ಒಂದು 12 ಫೂಟ್ ಮೂರ್ತಿ ಮೆರವಣಿಗೆ ಐತಿ. ಆ ಮೆರವಣಿಗೆ ಒಳಗಿನ ಇಡೀ ಜಿಲ್ಲೆಯಿಂದ ಆಗಮಿಸಿದಂಥ ಸಮಾಜ ಬಾಂಧವರು ಮತ್ತು ರಾಯಣ್ಣನ ಅಭಿಮಾನಿಗಳು ಈ ಒಂದು ಮೆರವಣಿಗೆ ಒಳಗೆ ಭಾಗವಹಿಸ್ತಾರೆ. ಆ ಮೆರವಣಿಗೆ ಒಳಗೆ 12 ಫೂಟಿನ ಮೂರ್ತಿ ಮತ್ತು ಅದರ ಜೊತೆ ನಮ್ಮದೇ ಆದಂಥ ಒಂದು ವಾದ್ಯ ಅಂದ್ರೆ ಡೊಳ್ಳು ವಾದ್ಯ. ಆ ಡೊಳ್ಳಿನ ವಾದ್ಯದವರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪಾಲ್ಗೊಳ್ತಾರೆ. ಅದರ ಜೊತೆ ಬೇರೆ ಬೇರೆ ಇವು DJ ಆಗಿರ್ಬೋದು, ಮತ್ತು DJ ಬೇಡ, ಯಾಕಂದ್ರೆ DJ ಆಫೀಸಲ್ಲಿ ತಗೊಳಕ್ ಬರಂಗಿಲ್ಲ. ಅದರ ಜೊತೆ ಏನಾಗೈತಿ, ಈ ಬೇರೆ ಬೇರೆ ಕಲಾ ತಂಡಗಳು ಏನಿರ್ತಾವಲ್ರಿ ಅವೆಲ್ಲ ಕಲಾ ತಂಡಗಳು ಸಹಿತ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಸಿದ್ದೇಶ್ವರ ಗುಡಿಯಿಂದ ಪ್ರಾರಂಭವಾದಂಥ ಮೆರವಣಿಗೆ ಏನು ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಸರ್ಕಲ್ ಹಾಗೂ ಕನಕದಾಸ್ ಸರ್ಕಲ್ ಮುಖಾಂತರ ಏನದ ದರ್ಬಾರ್ ಮೈದಾನಕ್ಕೆ ಬಂದ ಕೇಸಿಂದ ತಲುಪ್ತದ. ದರ್ಬಾರ್ ಮೈದಾನದೊಳಗೆ ಮಧ್ಯಾಹ್ನ 1ರಿಂದ 1:30 ಗಂಟೆ ಮೇಲ್ಪಟ್ಟು 2 ಗಂಟೆ ಕೊಟ್ಟು ಹೆಚ್ಚು ಕಡಿಮೆ ಈ ವೇದಿಕೆ ಕಾರ್ಯಕ್ರಮ ಪ್ರಾರಂಭ. ರಾಜ್ಯದಲ್ಲಿ